ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಆದರದ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ. ಯಾವುದೇ ಒಂದು ಮಹತ್ ಕಾರ್ಯ ಹಠಾತ್ ಎಂದು ನಡೆಯುವುದಿಲ್ಲ. ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಅಡಗಿರುತ್ತೆ. ಅಂದ್ರೆ ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕೆಲಸವು ಸುಲಭವಾಗಿ ಜರುಗೋದಿಲ್ಲ, ಅದಕ್ಕೆ ಶ್ರಮ ಅತ್ಯವಶ್ಯಕ ಅಂತ ಹೇಳ್ತಾ ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿ ಅವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಎಂದಿನಂತೆ ತಮ್ಗೆ ಗುರುಜಿ. ಖಂಡಿತಮ್ಮ, ಸ್ವಾಗತ, ನಮಸ್ಕಾರ. ಗುರುಜಿ, ಇವತ್ತು ಬುಧವಾರ, ಹಾಗಾಗಿ ಇನ್ನಷ್ಟು ವಿಶೇಷ ಮಾಹಿತಿಯಂತೂ ನೀವು ತಂದೇ ಇರ್ತೀರಾ ಅಂತ ಗೊತ್ತು. ಬಾಳೆಹೊನ್ನೂರು ಪೀಠದ ಕುರಿತು ಕೂಡ ಹೇಳ್ತೀರಾ ಅಂತ ಭಾವಿಸ್ತಾ ಏನ್ ತಿಳಿಸ್ತಿದ್ದೀರಾ ಗುರುಜಿ? ದೈವಾನುಗ್ರಹ ಭಕ್ತ ಪ್ರಿಯರೇ, ಪರಿಪೂರ್ಣವಾದ ಸ್ವಾಗತ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ರಂಭಾಪುರಿಯ ಕ್ಷೇತ್ರದಲ್ಲಿ ಜಗತ್ತು ಅನ್ನೋದು ಎಷ್ಟೋ ದಿವಸದಲ್ಲ, ಎಷ್ಟೋ ಯುಗದ್ದು. 5,000 ಇಸವಿಗಳು, 5,000 ಯುಗಗಳನ್ನ ಪರಿಪೂರ್ಣವಾಗಿ ಕಳ್ಕೊಂಡು ಬಂದಿರತಕ್ಕಂಥದ್ದಲ್ಲಿ ಏನಾದರೂ ಸಾಧನೆ ಮಾಡಿರತಕ್ಕಂಥದ್ದು ಏನಾದರೂ ಸಿಕ್ಕಿದೆಯಾ? ಐತಿಹಾಸಿಕ ಘಟನೆಗಳ ನಡೆದಿದೆಯಾ ಅಂದರೆ, ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಪುಟದಲ್ಲಿ 5,000 ವರ್ಷಗಳು, 5,000 ಯುಗಗಳು ಅಂತ ಕರೀತಾರೆ. ಈ 5,000 ವರ್ಷಗಳೇ ಯುಗಗಳಾಗಿ ಕಳೆದು ಹೋದಾಗ ಇವತ್ತಿನ ದಿವಸ 3,500 ವರ್ಷದ ದಾಖಲೆಗಳು ಇವತ್ತಿಗೂ ಜೀವಂತವಾಗಿದೆ ಬಾಳೆಹೊನ್ನೂರಲ್ಲಿ. ಅಂದ್ರೆ ಜಗತ್ತಿನ ಹೊನ್ನೂರು ಯಾವುದು? ಬಾಳೆಹಳ್ಳಿ ಪೀಠ ರಂಭಾಪುರಿಯದು. ಇಂಥ ರಂಭಾಪುರಿಯಲ್ಲಿ ಪ್ರತಿಯೊಬ್ಬರ ಜೀವನ ಏನು ಎತ್ತ ಅಂತ ತಿಳ್ಕೋಬೇಕಾದ್ರೆ ಧರ್ಮ, ಸಂಪ್ರದಾಯ, ಶಾಸ್ತ್ರ, ನೆಮ್ಮದಿ, ಮೋಕ್ಷ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷ ಪ್ರದಾಯಕಂ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ 4 ಚತುರ್ವಿಧ ಫಲದಲ್ಲಿ ಧರ್ಮಪೀಠವೇ ಆಗಿರತಕ್ಕಂಥ ವಿಚಾರ ಪಂಚಪೀಠಗಳಲ್ಲಿ ರಂಭಾಪುರಿ. ಪಂಚಪೀಠಗಳಲ್ಲಿ ಪಾಂಡವರ ಅನುಗ್ರಹವನ್ನು ಪಡಿತಕ್ಕಂಥದ್ದು. ಅದಕ್ಕೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅರಿಷಡ್ವರ್ಗಳನ್ನ ಕಂಟ್ರೋಲ್ ಮಾಡಿರೋ ಏಕೈಕ ಧರ್ಮಪೀಠ ಅಂದರೆ ರಂಭಾಪುರಿಯ ಪೀಠ. ಇಂಥ ಒಂದು ರಂಭಾಪುರಿಯ ಪೀಠದಲ್ಲಿ, ಇಂಥ ಒಂದು ಜಗತ್ತು ಹೊನ್ನೂರಲ್ಲಿ ಬಾಳೆಹಳ್ಳಿ ಅಂತಕ್ಕಂಥದ್ದು ಇವತ್ತಿಗೂ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾರಿಗಾದರೂ ಏನಾದರೂ ಹೇಳಬೇಕು ಅಂದರೆ ಬಾಳೆಹೊನ್ನೂರು ಅಂದರೆ ಗೊತ್ತಾಗಲ್ಲ, ಅಕಸ್ಮಾತ್ ರಂಭಾಪುರಿ ಅಂದರೆ ಗೊತ್ತಾಗಲ್ಲ. ಬಾಳೆಹಳ್ಳಿ ಪೀಠ ಅಂದರೆ ನಮ್ಮ ಜಗದ್ಗುರುಗಳದು ರೇಣುಕಾಚಾರ್ಯರ ಪೀಠ ಗೊತ್ತು ಅಂತಾರೆ. ಅಂದರೆ ಇವತ್ತಿಗೂ ಮುಗ್ಧ ಜನರಿಗೆ ಗೊತ್ತಿರೋದು ಬಾಳೆಹಳ್ಳಿ. ಯಾಕೆಂದರೆ ವೀರಭದ್ರ ಸ್ವಾಮಿ ತೇಲ್ಕೊಂಡು ಬಂದಿದ್ದು ಆ ಬಾಳೆ ಎಲೆಯಲ್ಲಿ. ಆ ಬಾಳೆ ಎಲೆಯ ಮುಖಾಂತರವಾಗಿ ಬಂದಿರತಕ್ಕಂಥ ಈ ಪೀಠದ ವಿಶೇಷ ಅವತಾರದಲ್ಲಿ ಧರ್ಮರಾಜ, ಸಾಕ್ಷಾತ್ ಧರ್ಮರಾಯ, ಈ ಧರ್ಮರಾಯನಾಗಿರ್ತಕ್ಕಂಥ ಪಾಂಡವರಲ್ಲಿ ಧರ್ಮಪೀಠ ಅಂತ ಪ್ರತಿಷ್ಠಾಪನೆ ಮಾಡಿರೋದು ರಂಭಾಪುರಿ. ಕಾಮಪೀಠ, ಕಾಮತ್ರಿಕೋಣ ಅಂತ ಕರೀತಕ್ಕಂಥದ್ರಲ್ಲಿ ಸಂಪತ್ತಿನ ಪೀಠ ಅರ್ಜುನ ಎಲೇ ಅರ್ಜುನ ಅಂತಾನೆ. ಯಾರು? ಸಾಕ್ಷಾತ್ ಕೃಷ್ಣ ಪರಮಾತ್ಮ. ಅರ್ಜುನ ಇದ್ದಲ್ಲಿ ಸಖೀರು ಜಾಸ್ತಿ, ಅರ್ಜುನ ಇದ್ದಲ್ಲಿ ಯಶಸ್ಸು ಜಾಸ್ತಿ, ಅರ್ಜುನ ಇದ್ದಲ್ಲಿ ಕೃಷ್ಣನ ಪ್ರೀತಿ ಜಾಸ್ತಿ. ಹಾಗೆ ಇವತ್ತು ಬುಧವಾರ ಮಹಾವಿಷ್ಣುವ ಪ್ರೀತಿ ಸಾಕ್ಷಾತ್ ಪರಮೇಶ್ವರನಿಗೂ ಇತ್ತು. ಅದಕ್ಕೆ ಉಜ್ಜಿನಿ ಪೀಠ ಅನ್ನೋದು ಉಜ್ಜಯಿನಿ ಮಹಾಕಾಳೇಶ್ವರನ ಪೀಠನೇ ಉಜ್ಜಿನಿ ಪೀಠವಾಗಿರ್ತಕ್ಕಂಥ ವಿಚಾರ. ಅದರಲ್ಲಿ ಇವತ್ತು ರಂಭಾಪುರಿ ಪೀಠದಲ್ಲಿ ಮಹಾವಿಷ್ಣುವನ್ನ ಸ್ಮರಣೆ ಮಾಡಬೇಕು ಬುಧವಾರದಂದು. ಒಂದ್ಸಲಿ ಕಾಂಚೀಪುರದಲ್ಲಿ ಏನಾಯಿತು ಅನ್ನೋಕ್ಕೆ ತಿಳ್ಕೊಳ್ಳೋಕ್ಕೆ ಮೊದಲು ನಾವು ಈ ಜಗತ್ತು ಹೊನ್ನೂರು ಕ್ಷೇತ್ರಕ್ಕೆ, ಬಾಳೆಹಳ್ಳಿ ಪೀಠಕ್ಕೆ, ರಂಭಾಪುರಿಗೆ ಹೋಗೋಣ. ಬನ್ನಿ ವೀಕ್ಷಕರೇ, ಹೋಗೋಣ. ಬಹಳ ಸಂತೋಷ. ಎಲ್ಲರೂ ಇವತ್ತಿನ ದಿವಸ ಬಾಳೆಹಳ್ಳಿ ಪೀಠ ರಂಭಾಪುರಿಗೆ ಆಗಮಿಸಿರೋದಕ್ಕೆ. ವೀಕ್ಷಕರೇ, ಇಡೀ ಜಗತ್ತಿನ ವೀರಶೈವ ಸಮಾಜ ಅಂತ ಕರಿತೀವಿ, ವೀರಶೈವ ಕುಲ ಅಂತ ಕರಿತೀವಿ. ಶೈವ ಧರ್ಮ ಅನ್ನೋದು ಪರಮೇಶ್ವರನ ಪರಿಪೂಜ್ಯವಾಗಿರ್ತಕ್ಕಂಥ ಅನುಗ್ರಹ. ಇಡೀ ಜಗತ್ತು ಸಾಧನೆನ ಮಾಡಿರ್ತಕ್ಕಂಥ ಪೀಠ. ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲ ಧರ್ಮದಲ್ಲೂ ಇಲ್ಲದೇ ಇರತಕ್ಕಂಥ ಏಕೈಕ ಧರ್ಮ ಮಾರ್ಗ. ಒಂದೊಂದು ಜಾತಿಯಲ್ಲೂ ಒಂದೊಂದು ಧರ್ಮದಲ್ಲೂ ಒಂದೊಂದು ವಿಚಾರವನ್ನು ಹೇಳುತ್ತೆ. ಆದರೆ ಅಷ್ಟೂ ಧರ್ಮದಲ್ಲಿರ್ತಕ್ಕಂಥ ವಿಚಾರಗಳು ಒಂದೇ ಧರ್ಮದಲ್ಲಿ ಸಿಗೋದು ಅಂದರೆ ಅದು ವೀರಶೈವ ಕುಲದಲ್ಲಿ.
ಯಾಕೆಂದ್ರೆ ಶಿವನ ಆರಾಧನೆ ಮಾಡಕ್ಕೆ ಶಿವನೇ ಸ್ವತಃ ಸದ್ಯೋಜಾತನ ಅವತಾರವನ್ನು ತೆಗೆದಾಗ, ರೇಣುಕಾಚಾರ್ಯರ ಅವತಾರದಲ್ಲಿ ಬಂದಾಗ, ಪಂಚಪೀಠಗಳಲ್ಲಿ ಪ್ರತಿಷ್ಠಾಪನೆ ಆದಾಗ ಅವನೇ ಇಳಿದು ಬಂದು ಸಾಕ್ಷಾತ್ ಶ್ರೀಮನ್ನಾರಾಯಣ ಕ್ಷೇತ್ರಕ್ಕೆ ಹೋಗ್ತಾನೆ. ಅದು ಎಂಥದ್ದು ಅಂದರೆ ನಿಜಕ್ಕೂ ಅವನು ಹೇಳ್ತಾನೆ. ಎಷ್ಟೋ ಜನ ಹೇಳ್ತಾರೆ ಇವತ್ತು ಲಿಂಗ ಪೂಜೆಯನ್ನ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಂಡಾಗ ಯಾತ್ರೆಯನ್ನ ಮಾಡೋದು ಬೇಕಾಗಿಲ್ಲ ಅಂತಾರೆ. ಆದರೆ ಪಾಪ ಹುಚ್ಚರು ಮುಗ್ಧರು ಯಾತ್ರೆಯನ್ನು ಮಾಡೋದು ಬೇಡ ಅಂತ ಯಾವ ಕಾಲದಲ್ಲೂ ಎಲ್ಲೂ ಹೇಳದೇ ಇದ್ದರೆ ಕ್ಷೇತ್ರಕ್ಕೆ ಸ್ವತಃ ರೇಣುಕಾಚಾರ್ಯರು ಒಂದು ಕಡೆ ಕೂತ್ಕೋಬೋದಾಗಿತ್ತು. ಯಾತಕ್ಕೆ ಅಂದರೆ ಎಲ್ಲ ಯಾತ್ರೆಯಲ್ಲೂ ಫಲವನ್ನು ಸಂಪಾದಿಸೆ, ಜಗತ್ತು ನಾನು ಸೃಷ್ಟಿ ಮಾಡಿರೋ ಲೋಕವನ್ನು ಎಲ್ಲ ರೀತಿಯಲ್ಲೂ ನೋಡಿ, ಎಲ್ಲ ಭಾವನೆಯಲ್ಲೂ ಭಗವಂತನ ಕಾಣಿ, ಎಲ್ಲರಲ್ಲೂ ನಾನಿದ್ದೇನೆ ಅಂತ ಆ ರೇಣುಕಾಚಾರ್ಯರು ತೋರಿಸ್ಕೊಟ್ರು. ಕಂಚಿಪುರಕ್ಕೆ ಹೋದಾಗ ಒಮ್ಮೆ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನದನ್ನ ಅಲ್ಲಿ ವರದರಾಜಸ್ವಾಮಿಯು ಪೆರುಮಾಳ್ ನಿಂತಿದ್ರು, ಮಹಾವಿಷ್ಣು ವರದರಾಜಸ್ವಾಮಿ ಅಂತ ನಾಮಕರಣ ಕಂಚಿ ಪೀಠದಲ್ಲಿ. ಆಗ ನಮಸ್ಕಾರವನ್ನ ಮಾಡಕ್ಕೆ ಹೋದಾಗ ಆ ಕ್ಷೇತ್ರ ಕಾಮೈಶ್ವರಿ ಆಗಿರತಕ್ಕಂಥ ಕಾಮದಾಯಿನಿ ಕಾಮಾಕ್ಷಿ ಕ್ಷೇತ್ರ. ಇಲ್ಲಿ ವರದರಾಜರು ಬೆಟ್ಟದ ಮೇಲಂಚಿನಲ್ಲಿ ನಿಂತ ಹಾಗಿದ್ದೆ. ಈ ಕ್ಷೇತ್ರದ ಬೆಟ್ಟದ ಮೇಲೆ ಹೋದಾಗ ಅಲ್ಲಿ ಹೋಗಿ ನೋಡಿದಾಗ ಇವರು ದರ್ಶನವನ್ನೇ ಹೋಗ್ತಾ ಇದ್ದಾಗ, ಛೇ ದೂರ, ಯಾವನೋ ನೀನು, ಯಾವ ಜಾತಿಯವನೋ, ಯಾವ ಕುಲದವನೋ, ಹೊರಡು ಹೋಚೆ ಅಂತ ಹೇಳಿ ರಾಜಭಟ್ಟರು ಅಲ್ಲಿರ್ತಕ್ಕಂಥ ಪುರೋಹಿತರು ಅವರನ್ನ ಆಚೆ ಇಟ್ಟು ಬಿಡ್ತಾರೆ. ಸಾಕ್ಷಾತ್ ಭಗವಂತ ಸ್ವತಃ ಭಗವಂತನ ಬಂದರು. ಈ ಕಾಲ ಕಲಿಯುಗ ಹೇಗಿದೆಯೋ ಆ ಕಾಲದಲ್ಲಿ ನಡೆದು ಹೋಯಿತು. ರೇಣುಕಾಚಾರ್ಯರು ಹೋದಾಗ ಅವನ್ನ ನೋಡ್ತಾರೆ, ನಾರಾಯಣ ಎಂಥ ಕೆಲಸವಯ್ಯ, ನನ್ನದೇ ಅಂಶವಾಗಿರ್ತಕ್ಕಂಥ ನೀನು ಜಲತತ್ವಂ ಸ್ವಯಂ ವಿಷ್ಣು ದಿವಾಕರ, ಜಲದಲ್ಲಿ ನಾನಾಗಿದ್ದಾಗ ನೀನೇ ಸ್ವತಃ ಅವತಾರ, ಅಂಥದ್ರಲ್ಲಿ ನನ್ನನ್ನು ಹೋಗುವಂತಾರೋ, ನಿನ್ನಲ್ಲಿ ನನ್ನನ್ನು ಹೋಗುವಂತಾರೋ, ನನ್ನಲ್ಲಿ ನಿನ್ನನ್ನು ಹೋಗುತ್ತಾರೆ. ಅದಕ್ಕೆ ಶಂಕರಶ್ಚ ಹೃದಯಂ ಶಿವ, ಶಿವಶ್ಚ ಹೃದಯಂ ವಿಷ್ಣು, ವಿಷ್ಣುಶ್ಚ ಹೃದಯಂ ಸಾಕ್ಷಾತ್ ಶಿವಶಕ್ತಿ ಅಂತ. ಆ ಶಿವ ಸತ್ಯವಾಗಿರೋದು ಸತ್ಯಂ ಶಿವಂ ಸುಂದರಂ. ಇಂಥ ಸತ್ಯವಾಗಿರ್ತಕ್ಕಂಥ ಘಟನೆಯನ್ನ ಎಷ್ಟೋ ಜನ ಅಪಾರವಾಗಿ ಕೀರ್ತಿಯನ್ನು ಮೆರೆದಿರ್ತಕ್ಕಂಥ ನಾಡು ಕಂಚಿ. ಆಗ ರಾಜರಾಜ ಚೋಳನು ಆಳ್ತಾ ಇದ್ರು ಕಂಚಿ ಕಾಮಕೋಟಿ ಪೀಠವನ್ನ, ಆ ಕ್ಷೇತ್ರ ಪಾಲಕಿಯನ್ನ. ಆ ಸಮಯದಲ್ಲಿ ಇವರು ಹೊರಡ್ತೀನಪ್ಪ ಅಂಥೇಳಿ ಹೊರಟು ಬಿಟ್ರು. ಜನಗಳು ದುಡ್ದಾಗ ಆಚೆ ದುಡ್ದಾಗ ಹೊರಗಡೆ ಬಂದ್ಬಿಟ್ರು ರೇಣುಕಾಚಾರ್ಯರು. ಆ ಸಮಯಕ್ಕೆ ನಾರಾಯಣನ ತಲೆಯನ್ನ ಅಭಿಷೇಕ ಮಾಡ್ತಾ ಇದ್ದ ಸಮಯ ತಲೆ ಆಡ್ತಾ ಇದೆ, ಕೈ ಆಡ್ತಾ ಇದೆ, ದೇಹ ಅಲ್ಲಾಡ್ತಾ ಇದೆ. ಅಂದ್ರೆ ವಿಗ್ರಹದ ದೇಹ ತಲೆಯೆಲ್ಲ ಆಡ್ತಾ ಇದ್ದ ಸಮಯದಲ್ಲಿ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಭಯಭೀತರಾಗೋಗ್ತಾ ಇದ್ದಾರೆ. ಕಲಿಯುಗದಲ್ಲಿ ವೀಕ್ಷಕರೇ ನಿಮಗೂ ಅದೇ ಹಣೆ ಬರ. ಎಲ್ಲ ಕಲ್ಲುಗಳು ಎದ್ದು ನಿಂತ್ಕೊಳ್ಳುತ್ತೆ, ಎಲ್ಲ ಕಲ್ಲುಗಳು ಮಾತಾಡುತ್ತೆ, ಪ್ರತಿಯೊಂದು ಕಲ್ಲು ಬೆಳೆಯುತ್ತೆ, ಬೆಳೆದಿರೋ ಕಲ್ಲುಗಳು ಬಂಡೆಗಳು ಎದ್ದು ನಿಂತ್ಕೊಂಡಾಗ ಜೀವಗಳು ಬರುತ್ತೆ. ಅದೇ ಕಲಿಯುಗದ ಅಂತ್ಯ ಕಾಲದಲ್ಲೇ ಸತ್ಯ ಜೀವನ. ಅಂತ ಕಾಲದಲ್ಲೇ ಆ ಕಾಲದಲ್ಲಿ ಆ ತಲೆ ಅಲ್ಲಾಡುತ್ತಿದ್ದಾಗ ವರದರಾಜ ಪೆರುಮಾಳಿಗೆ ಆಗ ರಾಜ ಮಹಾರಾಜರು ರಾಜಭಟ್ರೆಲ್ಲ ಓಡೋಗ್ತಾರೆ. ಪರಮಾತ್ಮ ಪ್ರಭು ಏನಿದು ಅವತಾರಗಳು, ಏನು ಈ ಥರ ಆಡ್ತಾ ಇದೆ, ನಮ್ಮ ದೇವಸ್ಥಾನದಲ್ಲಿ ಯಾರೋ ಒಬ್ಬರನ್ನ ಹೀಗೆ ಕಳಿಸಿದ್ದಾಕ್ಷಣಕ್ಕೆ ಆವಾಗಿಂದ ಈ ತಲೆ ಹೀಗೆ ಆಡ್ತಾ ಇದೆ, ಆ ವಿಗ್ರಹಕ್ಕೆ ಶಕ್ತಿ ಬಂದ ಹಾಗಿದೆ, ಭಯವಾಗ್ತಾ ಇದೆ ನಮಗೆ ಅಂತ ರಾಜಭಟ್ರೆಲ್ಲ ಓಡ್ತಾರೆ. ಆಗ ಪುರೋಹಿತರಾಗಿರ್ತಕ್ಕಂಥ ಅರ್ಚಕರು ಓಡ್ ಹೋದಾಗ ರಾಜರಾಜ ಸೋಳನೇ ಸ್ವತಃ ಕ್ಷೇತ್ರಕ್ಕೆ ಬರ್ತಾನೆ. ಬಂದು ನೋಡ್ತಾರೆ ಹೀಗೆ ಅಲ್ಲಾಡ್ತಾ ಇದೆ, ಏನು ಮಾಡೋದು, ಕರೆಸಿ, ಅವರೆಲ್ಲಿದ್ರು ಕರೆಸಿ, ಮಹಾತ್ಮರು ಏನೋ ಗೊತ್ತಿಲ್ಲ, ನಾವೆಲ್ಲೋ ತಪ್ಪು ಮಾಡಿದ್ದೀವಿ, ಕರೆಸಿ ಅವ್ರನ್ನ ಅಂದಾಗ ಅವ್ರನ್ನ ಕರೆಸ್ತಾರೆ. ಯಾಕೆ ಹೀಗೆ ಅಂದರೆ ನನ್ನ ಪ್ರಿಯವಾದ ನಾರಾಯಣನ ದರ್ಶನವನ್ನು ನಾನು ಮಾಡೋಕ್ಕೆ ಬಂದಾಗ ಜಾತಿ ಮತ ಕುಲ ಅಂತಕ್ಕಂಥದ್ದೆಲ್ಲ ಭಾವನೆಗಳನ್ನು ಮುಂದಿಟ್ರಿ. ಇಂಥ ಪಂಚಭೂತಗಳಲ್ಲಿ ನನ್ನದೇ ಆಗಿರ್ತಕ್ಕಂಥ ಒಂದು ಅಂಶದ ಭೂತ ಸಾಕ್ಷಾತ್ ಶ್ರೀಮನ್ನಾರಾಯಣ, ಆದರೂ ಸಹ ಹೊರಗಡೆ ಅಟ್ಟುಬಿಟ್ರಿ. ಆದ್ದರಿಂದ ಏನು ಮಾಡೋದು ಅಂದಾಗ ಇದೇ ಅವತರಣ ಅಂತ ಕರೀತಾರೆ. ಆಗ ರಾಜರಾಜ ಚೋಳನ್ನು ಹೇಳ್ತಾರೆ, ಎಂಥ ತಪ್ಪು ಮಾಡಿಬಿಟ್ವಿ ಪ್ರಭು, ನೀವು ಯಾವ ಕಾಲಕ್ಕೂ ಅದನ್ನು ಹೇಗಾದರೂ ಮಾಡಿ ತಡಿಬೇಕು, ಹೇಗಾದರೂ ಈ ಅಲ್ಲೋಲ ಕಲ್ಲೋಲ ಭಯಭೀತರಾಗಿದ್ದಾರೆ ರಾಜಭಟ್ರು, ಎಲ್ಲ ಪೂಜೆ ಪುನಸ್ಕಾರಕ್ಕೆ ಭಯಭೀತರಾಗಿದ್ದಾರೆ, ಬಂದ ಭಕ್ತರೆಲ್ಲ ಓಡ್ ಹೋಗ್ತಾ ಇದ್ದಾರೆ, ಏನು ಮಾಡೋದು, ಶಕ್ತಿ ಬಂದಿದೆಯೋ ಭಯವಾಗ್ತಾ ಇದೆಯೋ ಏನಿದು ಅನ್ನೋದು ಗೊತ್ತಾಗ್ತಿಲ್ಲ, ಇಂಥ ಆತಂಕದಿಂದ ನಮ್ಮನ್ನೆಲ್ಲ ದೂರ ಮಾಡಿ ಅಂತ ಕೇಳ್ಕೊಂಡಾಗ ಆಗ ರೇಣುಕಾಚಾರ್ಯರು ಏನು ಮಾಡ್ತಾರೆ ತಿಳ್ಕೋಬೇಕಾದ್ರೆ ಏನು ಮಾಡಬೇಕು, ಕಾಯ್ತಾ ಇರಬೇಕು ವೀಕ್ಷಕರೇ, ಕಾಯ್ತಾ ಇರಬೇಕು. ಇದೇ ಬಾಳೆಹಳ್ಳಿಯ ಪೀಠ ರಂಭಾಪುರಿಯಲ್ಲಿ.